ಶ್ರದ್ಧಾ, ಶ್ರದ್ಧಾ, ಏನಾಯ್ತು? ಹೋಗಿ ಇಲ್ಲಿಂದ. ನನ್ನ ಕಣ್ಣು ಮುಂದೆ ಒಂದು ಕ್ಷಣನೂ ಇರಬೇಡಿ. ನಾನು ಆಮೇಲೆ ಮನುಷ್ಯಲಾಗಿರಲ್ಲ. ಇನ್ನು ಒಂದೇ ಒಂದು ಕ್ಷಣ ಏನಾದರೂ ನೀವು ನನ್ನ ಮುಂದೆ ಇದ್ರೆ ಆಮೇಲೆ ಇಲ್ಲಾಗೋ ಘಟನೆಗೆ ನೀವು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾಗಿರತ್ತೆ ಅಷ್ಟೇ. ಶ್ರದ್ಧಾ, ನಾನೇನು ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಈ ಥರ ರೇಗ್ತಾ ಇದೆಯಾ ನೀನು? ಹಾಂ, 2 ನಿಮಿಷ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡು. 2 ನಿಮಿಷ ಅಲ್ಲ, 1 ಸೆಕೆಂಡು ನಾನು ನಿಮ್ಮ ಮಾತನ್ನ ಕೇಳೋದಿಲ್ಲ. ನಿಮ್ಮ ಮುಖನೂ ನನಗೆ ತೋರಿಸ್ಬೇಡಿ. ಕಣ್ಣು ಮುಂದೆ ಕಟ್ಕೊಂಡಿರೋ ಹೆಂಡತಿ ಇರಬೇಕಾದ್ರೆ ಇಂಥ ಮಾನ ಕೆಟ್ಟ ಕೆಲಸ ಮಾಡೋಕೆ ಮನಸ್ಸಾದ್ರು ಹೇಗೆ ಬಂತು ಮೋಹನ್ ನಿಮಗೆ? ಶ್ರದ್ಧಾ, ಇಡೀ ಊರೇ ನನ್ನ ಕಾಮುಕ ಅನ್ಬಿಡ್ಲಿ, ಕೊಲೆಗಾರ ಅನ್ಬಿಡ್ಲಿ. ಇನ್ನು ಏನೇನು ಪಟ್ಟ ಕಟ್ತಾರೋ ಕಟ್ಲಿ, ಬೇಕಾದ್ರೆ ನನ್ನ ಚಟ್ಟನೆ ಕಟ್ಲಿ. ಆದರೆ ನೀನು ಮಾತ್ರ ನನ್ನ ನಿನ್ಸಿದ್ರೆ ಸಾಕು ಮೋಹನ್. ಅದೆಷ್ಟು ನಾಟಕ ಆಡ್ತೀರಿ ಅಲ್ಲ. ಪಿಚ್ಚೆ ಕಲಿಸೋ ಶಾಲಿನ ಬೇಕಿತ್ತ ನಿಮಗೆ? ಶತ್ರುಗಳು ಕಷ್ಟಪಟ್ಟು ನಾಶ ಮಾಡಕ್ ಹೊರಟಿದ್ರು, ಆದ್ರೆ ನೀವು ಜೊತೆಗಿದ್ಕೊಂಡು ಇಷ್ಟು ಸಲೀಸಾಗಿ ಮಾಡ್ಬಿಟ್ರಿ. ವಾಹ್ ಪವನ್, ವಾಹ್! ಅಂಥದ್ದೇನು ಮಾಡಿದೆ ಇವಾಗ ನಾನು? ಶಾಲೆ ಉಳಿಸ್ಬೇಕು ಅಂತ ಹಗಲು ರಾತ್ರಿ ಒದ್ದಾಡ್ತಾ ಇದ್ದೆ. ನಿಮ್ಮ ಕಾಮಕ್ಕೋಸ್ಕರ ನನ್ನ ಶಾಲೆನ, ಆ ಮಕ್ಕಳ ಭವಿಷ್ಯನ ಎಲ್ಲದನ್ನು ಬಲಿ ಮಾಡ್ಬಿಟ್ರಿ ಅಲ್ವಾ ನೀವು? ಎಷ್ಟು ಸಲೀಸಾಗಿ ಶಾಲೆ ಮುಚ್ಚಿಸ್ಬಿಟ್ರಿ ಭುವನ್. ಅದಕ್ಕಿಂತ ಹೆಚ್ಚಾಗಿ ನನ್ನ ನಿಮ್ಮ ಸಂಬಂಧಕ್ಕೆ ಎಷ್ಟು ಚೆನ್ನಾಗಿ ಕೊಡ್ಲಿ ಪೆಟ್ಟಿಟ್ಬಿಟ್ರಿ. ನಿಮ್ಮ ಗಂಡಸ್ತನ ತೋರ್ಸೋಕೆ ಬೇರೆ ದಾರಿನೇ ಸಿಗ್ಲಿಲ್ವಾ ನಿಮ್ಗೆ? ಶಟ್ ಅಪ್. ಅಲ್ಲಿ ಏನು ನಡೀತು, ಆ ಥರ ಪರಿಸ್ಥಿತಿ ಸೃಷ್ಟಿ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನ ಮೊದಲು ಯೋಚನೆ ಮಾಡು. ನನಗೆ ಸವಿತನ ಮೇಲೆ ನಿಜವಾಗ್ಲೂ ಆಸೆ ಇದ್ದಿದ್ರೆ ಇಷ್ಟು ದಿನ ಕಾಯೋ ಅಗತ್ಯ ಇರ್ತಿರ್ಲಿಲ್ಲ. ಅಥವಾ ಶಾಲೆನೇ ಬೇಕು ಅಂತೇನಿರಲಿಲ್ಲ. ಈ ಮನೆ ಇದೆ, ರೂಮ್ ಇದೆ, ತೋಟ ಇದೆ. ಹೋ, ತುಂಬಾ ಲೊಕೇಶನ್ಗಳನ್ನ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಶಭಾಷ್. ಹತ್ತು ಮೀರಿ ಮಾತಾಡ್ತಾ ಇದೆಯಾ ಶ್ರದ್ಧಾ? ಎಷ್ಟೋ ಸಲ ನಿನ್ನ ರೂಮ್ಗೆ ಒಂಟಿಯಾಗಿ ಬಂದಿದ್ದೀನಿ. ಯಾವತ್ತಾದರೂ ವಯಸ್ಸಿನ ಕೆಲ ಬುದ್ಧಿ ಕೊಟ್ಟಿದ್ದೀನ? ನಿನಗಿಂತ ಸವಿತಾ ಯಾವ್ದ್ರಲ್ಲೂ ಹೆಚ್ಚಲ್ಲ. ಬುದ್ಧಿ ಇಲ್ಲರೋ ಥರ ಮಾತಾಡಬೇಡ ಶ್ರದ್ಧಾ, ಪ್ಲೀಸ್. ಕಾಮಕ್ಕೆ ಕಣ್ಣಿಲ್ಲ ಬಿಡಿ. ವಯಸ್ಸು, ಬುದ್ಧಿ, ಬಣ್ಣ. ಸಮಾಧಾನವಾಗಿ ಹೇಳ್ತಾ ಇದ್ದೀನಿ, ಇದು ಹುಡುಗಾಟಿಕೆ ವಿಷಯ ಅಲ್ಲ, ಇದು ಬದುಕಿನ ಪ್ರಶ್ನೆ. ಇವಾಗ ನೀನು ಆಡೋ ಒಂದೊಂದು ಮಾತಿಗೂ ತೂಕ ಇದೆ. ಅಲ್ಲಿ ಹೋಗಿ ಶಾಲೆಯಲ್ಲಿ ಏನು ನಡೀತು ಅನ್ನೋದನ್ನು ಹೇಳ್ಬಿಡು. ಇಡೀ ಊರು ಜನ ನಮ್ಮಿಬ್ಬರ ಮೇಲೆ ತಪ್ಪು ತಿಳ್ಕೊಂಡಿದೆ. ಇದು ಒಳ್ಳೆ ಸಮಯ. ಇವಾಗ ನೀನು ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ನಮ್ಮಿಬ್ಬರ ಮೇಲೆ ಬಂದಿರೋ ಕಳಂಕನ ದೂರ ಮಾಡ್ಬೋದು. ಅದು ಸರಿ, ಇದೆಲ್ಲ ಹೇಳ್ರೆ ನಿನಗೆ ಸಿಕ್ಕೋದಿಲ್ಲಲ್ಲ. ನಿನಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಸವಿತಾ? ನಿನಗೆ 1000 ಸಲ ಹೇಳಿದ್ದೀನಿ, ನಿನಗೆ ಅಂತ ಹುಟ್ಟಿರೋ ಗಂಡು ನಾನಲ್ಲ. ನಿನಗೆ ಅಂತ ಬೇರೆ ಯಾರೋ ಹುಟ್ಟಿದ್ದಾನೆ, ಅವನಿಗೋಸ್ಕರ ಕಾಯಿ. ಯಾಕೆ ಇಷ್ಟು ಹಠ ಮಾಡ್ತಾ ಇದೆಯಾ? ಆ ಒಪ್ಪಲವ್ರಿಗೆ ಕಾಯು ತಾಳ್ಮೆ ನಂಗಿಲ್ಲ. ನಮ್ಗೆ ಎಂತ ಸಿಕ್ಕಿತ್ತು ಅದ್ರಾಗೆ ಖುಷಿ ಪಡ್ಕೊಳ್ಳಿ. ನನ್ನಮ್ಮ ಸಣ್ಣ ಕಿಪ್ಪತ್ತಿಂದ ಹೇಳಿಕೊಟ್ಟಿದ್ದಾಳೆ. ಅದ್ರಾಗೂ ನಂಗೆ ಸಿಕ್ಕದಿ ಅಂತ ವಜ್ರ. ಹ್ಯಾಂಗ್ ಬಿಡುದ? ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋ ಸವಿತಾ. ನೀನು ನೋಡಿದ್ರೆ ನನಗೆ ಪುಟ್ಟ ಹುಡುಗಿ ನೋಡ್ದಾಗತ್ತೆ. ನಿನ್ನ ಪಕ್ಕ ಗಂಡನಾಗಿ ನಿಂತ್ಕೊಂಡು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನಾನು ನಿಮ್ಮ ಪಕ್ಕ ಹೆಂಡತಿಯಾಗಿ ಕಲ್ಪನೆ ಮಾಡ್ಕೊಂಡಿನಲ್ಲ. ನಂಗೆ ನೀವು ಅಂದ್ರೆ ಸಾಯೋಷ್ಟು ಇಷ್ಟ. ಮೊನ್ನೆ ನೀವು ಶಾಲೆ ನಡ್ಕೊಂಡ್ ರೀತಿ ಕಂಡು ನಾನು ಬಿದ್ದೇ ಹೋಯ್ದೆ. ಇನ್ನೂ ಇಷ್ಟ ಜಾಸ್ತಿ ಆಯ್ತು. ಕೋಪ ಬರೋ ಸಹಜ ಸವಿತಾ. ಕೊನೆ ಸರಿ ಹೇಳ್ತಾ ಇದ್ದೀನಿ, ಸತ್ಯ ಏನು ಅಂತ ದನಗಳಿಗೆ ಹೇಳ್ಬಿಡು. ಇಲ್ಲ, ಹೇಳೋದಿಲ್ಲ. ಸವಿತಾ, ಮುಗೀತು, ಎಲ್ಲ ಮುಗೀತು. ಅದು ಯಾವ ಕ್ಷಣದಲ್ಲಿ ನನ್ನ ಬದುಕನ್ನು ಹಾಳು ಮಾಡಬೇಕು ಅಂತ ಹುಟ್ಕೊಂಡಿದ್ದೆ ನನಗಂತೂ ಗೊತ್ತಾಗ್ತಾ ಇಲ್ಲ.
ಈಗ ಆಲ್ರೆಡಿ ಸತ್ತಿರೋ ನನ್ನನ್ನು ಮತ್ತೆ ಮತ್ತೆ ಸಾಯಿಸ್ತಾ ಇದೀಯಾ. ಹೋಗಿ ಹಾಳಾಗೋಗು. ಪ್ರೀತಿ ಮಾಡಿ ಮದುವೆ ಪುತ್ತಪ್ಪ ಸುಮ್ಮನೆ ಬೈತ್ರಲ್ಲ. ಈ ಗಂಡ್ಸು ಅರ್ಥವೇ ಮಾಡ್ಕೊಂತಿಲ್ಲ ಅಂತದ್ದು. ಬೇಗ ಬಪ್ ಕೇಳಿದ್ರೆ ಎಷ್ಟೊತ್ತಕ್ರ ಬರೋದು? ಇಲ್ಲಿ ಸಾಯ್ತಾ ಇದ್ದೆ ಬನ್ನಿ ಅಂತಂದರೆ ನೀನು ಸಾಯಿ ಮಗನೇ, ನೀನು ತೀತಿ ಊಟಕ್ಕೆ ಬತ್ತೆ ಎಂಬಂಥ ಜನ ನೀವು. ನಿಮ್ಮನ್ನು ಇಲ್ಲಿ ಇಟ್ಕೊಂಡಿದ್ದೆ ಆಪ್ತ ಮಿತ್ರ ಅಂಥೇಳಿ ನನ್ನ ಮೆಟ್ಟು ತಗೊಂಡು ನಾನೇ ಹೊಡ್ಕೊಳ. ಏ ಪಚ್ಚಿ ಅಂಥದ್ದು ಎಂತ ಆಯಿತು? ನೀ ಬೇಗ ಬಬ್ ಕೇಳೋದು ನಮ್ಗೆ ಹೆಂಗೆ ಗೊತ್ತಾಯ್ಕ ಮಾರ? ನಿನ್ನೆಂತ ಹೊಸ ಕತ್ತಿ ಇತ್ತು ಅಂದ್ಕೊಂಡು ಬಂದದ್ದು ಮಾರ ನಾವು. ಏ ಕತೆ ಹೇಳಕ್ಕೆ ನಾನು ನೀನು ಕರೆಸ್ತಾನ? ಹಾಂ ಆಯ್ತು ಬಿಡು ಆಯ್ತು ಬಿಡು. ಅಪ್ಪ ಎಂತಾಯ್ತಾ? ಯಾರ ಸಮ ಹೊಡೆದಾಗಿತ್ತ? ಓ ಪಟೇಲ್ರ ಮನೆ ಪ್ರಸಾದ. ನಾನು ಬೆಳಗತ್ತೆ ಹೇಳಿದೆ ಮುಖ ಕಂಡ್ರೆ ಒದೆ ಭಾಗ್ಯ ಇದ್ದಂಗಿತ್ತು ಅಂತೇಳಿ, ಹಾಗೆ ಆಯ್ತು ಕಣ್. ಏಯ್ ಸೀನಾ, ನಾಲ್ಗೆ ಆಚಾಕ, ನಾಲ್ಗೆ ಆಚಾಕ. ನಿಂಗೆ ಎಂತಕ್ಕೆ ಮರ್ಯಾದು? ನಾಲ್ಗಿಲಿ ಮಚ್ಚೆ ಇತ್ತ ಅಂತ ಹೇಳ್ಕಣ. ಇತ್ತು ಮರ್ಯ, ನಾಲ್ಗೆ ಮಚ್ಚೆ ಇತ್ತು, ಏನೀಗ? ಅಯ್ಯೋ ಸೀನಾ, ಇನ್ನು ಮುಂದೆ ನೀ ಯಾವತ್ತೂ ಅಪಶಕನದ ಮಾತಾಡೋಣ ಮರಯ. ನೀ ಹೇಳ್ದಂಗೆ ಇವತ್ತು ಪಟೇಲ್ರ ಮೊದಲು ಒದಿ ಬಿತ್ತು ಮರಯ. ಮಚ್ಚಿಗೂ ಇದಕ್ಕೂ ಎಂತ ಸಂಬಂಧ ಮಾರ? ನೀನು ವದಿ ತಿಮ್ ಕೆಲಸ ಮಾಡಿದೆ, ಅದಕ್ಕೆ ವದಿ ಬಿತ್ತು ಅಷ್ಟೇ. ಏಯ್ ನಿನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನೀ ಎಂತ ಮಾತಾಡೋಣ ಗೊತ್ತಾ? ಹಾಂ ಏ ಸೀನಾ, ಒಂದ್ಸಲ ಹೇಳ, ನನಗೂ ಶ್ರದ್ಧಾ ಮೇಡಮ್ಗೂ ಮದುವೆ ಆಯ್ತು ಅಂತೇಳಿ. ನಿಂದು ಮದಿ ಹತ್ತು, ಶ್ರದ್ಧಾ ಮೇಡಮ್ ಇದ್ದು ಮದಿ ಹತ್ತು, ಸಂತೋಷವಾ? ಏ ಥೂ 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 ತಪ್ಪಾಯ್ತು ಥೂನ ಅಲ್ದ ಅದೆಂತದ? ಶ್ರದ್ಧಾ ಮೇಡಮ್ ಬೇರೆ ನನಗೆ ಬೇರೆ ಹೇಳಿದ್ರು. ನನಗೂ ಶ್ರದ್ಧಾ ಮೇಡಮ್ ಇಬ್ಬರಿಗೂ ಮದುವೆ ಆಗ್ತಂತ ಅಂತ ಹೇಳ. ನಿಂಗೂ ಶ್ರದ್ಧಾ ಮೇಡಮಿಗೂ ಮದಿ ಹತ್ತು. ಈ ಮಚ್ಚೆ ಬಾಯಿ ಹೆಂಗೆ ಹೇಳೋದೆಲ್ಲ ಆಪ್ತಿದ್ದೀರೆ ಎಂತೆಂಥದ್ದು ಹೇಳಿ ಇಡೀ ದೇಶನೇ ಅಲ್ಲಾಡಿಸಿ ಬಿಡ್ತಿದ್ದೆ. ಈ ವಿಷಯ ಗೊತ್ತೇ ಇರಲಿಲ್ಲ. ತಲಹರಟೆ ಎಂತೆಂಥದ್ದು ಮಾತಾಡ ಆಯ್ತಾ? ನಮಗೀಗ ಸಮಯ ಭಾರಿ ಕಮ್ಮಿ ಇತ್ತು. ನಾಲ್ಗಿಲ್ಲಿ ಮಚ್ಚಿದ್ರು, ದೇವ್ರ ಆಶೀರ್ವಾದ ಇದ್ರು, ನಮ್ಮ ಪ್ರಯತ್ನ ನಾವು ಮಾಡ್ಕ. ಈಗ ಆ ಬೋನ ಮದಿ ತಪ್ಪಿಸ್ಕೊಳಕ್ಕೆ ಎಂತೆಂಥದೋ ಮಾಡ್ತಾ ಇದ್ದ. ಅವು ಯಾವ ದಾರಿನ ತಪ್ಪಿಸ್ಕೊಳ್ಳಾಗ ಹಾಂಗೆ ಎಲ್ಲ ದಾರಿನ ನಾವು ಬಂದ್ ಮಾಡಕ್ಕೆ ಎಂತ ಅದು ಹೆಂಗೆ ಅಂತ ನಾ ಹೇಳ್ತೆ. ಬನ್ನಿ ಕಿವಿ ಕೊಡಿ, ಬನ್ನಿ 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 ಬನ್ನಿ. ಆಯ್ತಾ? ಎಂತ? ಏ ಪಚ್ಚಿ, ಇದೆಲ್ಲ ಯಾಕೋ ಬೇಡ ಅನ್ಸುತ್ತಪ್ಪ ನಂಗೆ. ಅವನಿಗೆಂತೋ ಮಾಡ್ಕೋಯಿ, ನೀನು ಸಿಕ್ಕಾಯ್ಕೊಂಡ್ರೆ ನಿಮ್ಮ ಜೊತೆಗೆ ನಾವಿತ್ತಂದೇಳಿ ನಮಗೂ ಅದಿ ಬೀಳತ್ತೆ. ಇಷ್ಟೊತ್ತರಿ ಪಟೇಲ್ರ ಹತ್ರ ನಾವು ಸಿಕ್ಕಿ ಬೀಳಲೆ, ಶಂಕರಣ್ಣ ಹತ್ರ ಒಳ್ಳೆ ಹುಡುಗರ ನೆನ್ಸ್ಕೊಂಡು ನಮ್ಮನ್ನೊಂದು ಬಿಟ್ಟು ಬಿಡು ಮಾರ. ಏ ಇವತ್ತಿನ ತನಕ ನನ್ನ ಪ್ಲ್ಯಾನ್ ಯಾವ್ದಾರ ಫೇಲ್ ಆಗಿದ್ದಿತ್ತನ? ನಾನು ಇನ್ನೊಂದು ಮದುವೆ ಅಂತ ಆಗೋದಾದ್ರೆ ಅದು ಮುಂದಿನ ಜನ್ಮದಲ್ಲಿ, ಮುಂದಿನ ಜನ್ಮ ಅಂತ ಒಂದಿದ್ರೆ ಆಗ ನನ್ನ ಮದುವೆ ಆಗೋದು ಅಂತಿದ್ರೆ ಆದ್ರೂ ನಾನು ಶ್ರದ್ಧಾನೇ ಮದುವೆ ಆಗೋದು. ದಂಡಿಗಳು ಇಷ್ಟೊತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದ್ರೆ ಈಗ ಅವ್ರ ಅವಕಾಶ ಕೊಡ್ಲಿ ಬಿಡ್ಲಿ, ಅವ್ರಿಗೆ ಮತ್ತೆ ಈ ಜಗತ್ತಿಗೆ ಸತ್ಯ ಏನು ಅಂತ ಹೇಳ್ಬಿಡ್ತೀನಿ. ನಾನು ಶ್ರದ್ಧಾ ಗಂಡ ಹೆಂಡತಿ ಅನ್ನೋದನ್ನ ಅವ್ರಿಗೆ ತಿಳಿಸ್ಬಿಡ್ತೀನಿ.